Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 17 verse 50. So without a sword, David defeated and killed Goliath with a catapult and a stone. ಈ ದಿನದ ದೇವರ ವಾಕ್ಯ ಮೊದಲನೇ ಸಮುವೇಲನು 17ನೇ ಅಧ್ಯಾಯ 51ನೇ ವಚನ. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಇಸ್ರಾಯೇಲ್ರಿಗೆ ದೊಡ್ಡ ವಿರೋಧಿಗಳಾಗಿರ್ತಕ್ಕಂಥವರು ಯಾರು ಎಂದರೆ ಅವರೇ ಫಿಲಿಸ್ಟಿಯರು. ಫಿಲಿಸ್ಟಿಯರ ಯುದ್ಧ ವೀರನು ಗೊಲಿಯಾತನಾಗಿದ್ದನು. ಆ ಗೊಲಿಯಾತನು ಪ್ರತಿದಿನವೂ ಇಸ್ರಾಯೇಲ್ ಸೈನ್ಯದವರನ್ನು ಹೆದರಿಸುತ್ತಾ ಇದ್ದನು. ಸೇನಾಧೀಶ್ವರನಾದ ಕರ್ತನನ್ನು ನಿಂದಿಸುತ್ತಾ ಇದ್ದನು. ಅವನನ್ನು ಕುರಿತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅವನು ತನ್ನ ತಲೆಗೆ ತಾಮ್ರದ ಶಿರಸ್ತ್ರಾಣದಿಂದ ಮುಚ್ಚಿಕೊಂಡಿದ್ದನು. ಯುದ್ಧ ಕವಚವನ್ನು ಅವನು ಧರಿಸಿಕೊಂಡಿದ್ದನು. ಪಾದರಕ್ಷೆಗಳು ಮತ್ತು ಹೆಗಲ ಮೇಲಣ ಈಟಿ ತಾಮ್ರದವುಗಳಾಗಿದ್ದವು. ಅವನ ಬರ್ಜಿಯ ಹಿಡಿಕೆ ನೇಯ್ಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು ಎಂಬುದಾಗಿ. ಈ ರೀತಿಯಲ್ಲಿ ಅವನು ಯುದ್ಧಾಯುಧಗಳನ್ನು ಧರಿಸಿಕೊಂಡು ಪ್ರತಿನಿತ್ಯ ಇಸ್ರಾಯೇಲರನ್ನ ನಿಂದಿಸುತ್ತಾ ಇದ್ದನು, ಇಸ್ರಾಯೇಲರಿಗೆ ಭಯಪಡಿಸುತ್ತಾ ಇದ್ದನು. ಒಂದು ದಿವಸ ಈ ರೀತಿ ಅವನು ಮಾಡುತ್ತಿರುವಾಗ ಅನಿರೀಕ್ಷಿತವಾಗಿ ದಾವೀದನು ಆ ಯುದ್ಧರಂಗಕ್ಕೆ ಬರುತ್ತಾನೆ. ಯುದ್ಧರಂಗಕ್ಕೆ ಬಂದಾಗ ಇಸ್ರಾಯೇಲ್ ದೇವರನ್ನ ಹೀಯಾಳಿಸುತ್ತಿರುವಂಥದ್ದನ್ನು ಕೇಳಿಸಿಕೊಂಡು ಅವನು ಆ ಗೊಲ್ಯಾತನನ್ನು ಎದುರಿಸಬೇಕು ಎಂಬುದಾಗಿ ತೀರ್ಮಾನಿಸುತ್ತಾನೆ. ಅವನು ಅರಸನ ಬಳಿ ಹೋದಾಗ ನಾನು ಆ ಫಿಲಿಸ್ಟಿಯನನ್ನು ಎದುರಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಆ ಸೌಲನು ಚಿಕ್ಕ ಬಾಲಕನನ್ನು ಕಂಡು, ನೀನಿನ್ನೂ ಚಿಕ್ಕವನು, ಅವನಾದರೂ ಚಿಕ್ಕಂದಿನಿಂದಲೂ ಯುದ್ಧ ವೀರನಾಗಿದ್ದಾನೆ, ಅವನೊಂದಿಗೆ ನೀನು ಹೇಗೆ ಯುದ್ಧವಾಡುತ್ತಿ ಎಂಬುದಾಗಿ ಕೇಳುತ್ತಾನೆ. ದಾವೀದನು ದೇವರ ಮೇಲೆ ನಂಬಿಕೆ ಇಟ್ಟು ಯೆಹೋವನ ನಾಮದೊಡನೆ ಫಿಲಿಸ್ಟಿಯನ ವಿರುದ್ಧ ಹೋರಾಡಲಿಕ್ಕೆ ಮುಂದೆ ಹೋಗುತ್ತಾನೆ. ಅಲ್ಲಿ ಸೌಲನು ಈ ರೀತಿ ಹೇಳ್ತಾನೆ, ನಿನ್ನಲ್ಲಿ ಯಾವ ಯುದ್ಧಾಭ್ಯಾಸವಿಲ್ಲ, ನಿನ್ನಲ್ಲಿ ಯಾವ ಆಯುಧಗಳಿಲ್ಲ, ನೀನು ಹೇಗೆ ಯುದ್ಧವಾಡುತ್ತಿ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ದಾವೀದನ ಬಳಿ ಏನಿತ್ತು? ಕೇವಲ ಕವಣೆಯ ಕಲ್ಲು ಮಾತ್ರ ದಾವೀದನ ಬಳಿ ಇತ್ತು. ಹೌದು, ಈ ರೀತಿ ಅವನು ತನ್ನಲ್ಲಿದ್ದದ್ದನ್ನೇ ಉಪಯೋಗಿಸಿಕೊಂಡನು. ಅವನು ತನ್ನ ಚೀಲದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಆ ಫಿಲಿಸ್ಟಿಯನ ಹಣೆಗೆ ಗುರಿಯಿಟ್ಟು ಹೊಡೆಯುತ್ತಾನೆ. ಹೌದು, ಆ ಚಿಕ್ಕ ಕಲ್ಲನ್ನು ಉಪಯೋಗಿಸಲಿಕ್ಕೆ ದೇವರು ಶಕ್ತನಾಗಿದ್ದನು. ಅವನ ಬಳಿ ಇದ್ದದ್ದು ಒಂದೇ ಒಂದು ಕಲ್ಲು, ಅದು ಯಾವ ಯುದ್ಧ ಆಯುಧ ಅಲ್ಲ. ಆದರೂ ದೇವರು ಆ ಚಿಕ್ಕ ಕಲ್ಲನ್ನು ಉಪಯೋಗಿಸಿಕೊಂಡು ಆ ಫಿಲಿಸ್ಟಿಯನು ನೆಲಕ್ಕುರುಳುವಂತೆ ಮಾಡಿದನು. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನೀನು ಈ ಲೋಕದಲ್ಲಿ ಒಂದು ಚಿಕ್ಕ ಕಲ್ಲಾಗಿರಬಹುದು. ಅದು ಎಷ್ಟು ಶಕ್ತಿಯುಳ್ಳದ್ದು ಎಂಬುದಾಗಿ ನೋಡಿರಿ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮೂಲೆಗಲ್ಲಾಯಿತು ಎಂಬುದಾಗಿ. ಹೌದು, ಆ ಮೂಲೆಗಲ್ಲೇ ಏಸು ಕ್ರಿಸ್ತನು. ಆ ಮೂಲೆಗಲ್ಲಾಗಿರ್ತಕ್ಕಂಥ ಏಸು ಕ್ರಿಸ್ತನನ್ನು ದಾವೀದನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು. ದಾವೀದನು 5 ಕಲ್ಲುಗಳನ್ನು ಆರಿಸಿಕೊಂಡನು. ಯಾಕೆ ಆ ರೀತಿ 5 ಕಲ್ಲನ್ನು ಆರಿಸಿಕೊಂಡನು ಎಂಬುದಾಗಿ ಒಬ್ಬ ಭಕ್ತನು ಈ ರೀತಿ ಬರೆಯುತ್ತಾನೆ. ಆ ಗೊಲಿಯಾತನಿಗೆ ಇನ್ನೂ 4 ಜನ ಅಣ್ಣ ತಮ್ಮಂದಿರಿದ್ದರು ಎಂಬುದಾಗಿ. ಒಂದು ವೇಳೆ ಈ ಗೊಲಿಯಾತನನ್ನು ಕೊಂದು ನೆಲಕ್ಕೆ ಉಳಿಸಿದಾಗ ಆ 4 ಜನ ಬರಬಹುದು ಎಂಬುದಾಗಿ ಯೋಚಿಸಿ ಅವನು 5 ಕಲ್ಲುಗಳನ್ನು ತೆಗೆದುಕೊಂಡಿರಬಹುದು ಎಂಬುದಾಗಿ ಊಹಿಸುತ್ತಾನೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಈ ರೀತಿ ಊಹಿಸುತ್ತಾನೆ. ನಮ್ಮ ದೇವರಿಗಿರ್ತಕ್ಕಂಥ 5 ಹೆಸರುಗಳನ್ನು ಯೆಶಾಯ ಪ್ರವಾದಿ ಈ ರೀತಿ ಬರೆಯುತ್ತಾನೆ. ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ. ಈ 5 ನಾಮವುಳ್ಳ ಕಲ್ಲುಗಳನ್ನು ಅವನು ತೆಗೆದುಕೊಂಡು ಆ ಫಿಲಿಸ್ಟಿಯನ ವಿರುದ್ಧ ಹೋಗಿರಬಹುದು ಎಂಬುದಾಗಿ. ಹೌದು, ನಮ್ಮ ದೇವರು ಪರಾಕ್ರಮಿಯಾದ ದೇವರು. ಈ ಪರಾಕ್ರಮಿಯಾದ ದೇವರು ಎಂಬ ಒಂದೇ ಒಂದು ಕಲ್ಲಿನಿಂದ ಆ ಫಿಲಿಸ್ಟಿಯನನ್ನು ದಾವೀದನು ಉರುಳಿಸಿಬಿಟ್ಟನು. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ಕರ್ತನು ಇಂದು ನಿನಗಾಗಿ ಯುದ್ಧ ಮಾಡುತ್ತಾನೆ. ಕರ್ತನು ನಿನ್ನನ್ನು ಬಲಪಡಿಸುತ್ತಾನೆ. ನೀನು ಇಂದು ಯಾವ ಪರಿಸ್ಥಿತಿಯಲ್ಲಿದ್ದರೂ, ನಿನ್ನ ವಿರೋಧವಾಗಿ ಯಾರೇ ಬಂದರೂ, ಎಂಥ ಪರಿಸ್ಥಿತಿ ನಿನ್ನ ವಿರೋಧವಾಗಿರುವುದಾದರೂ, ನೀನು ನಿನ್ನ ಬಳಿ ಏನಿದೆ ಎನ್ನುವುದನ್ನು ಮಾತ್ರ ನೋಡು. ಅದು ಕರ್ತನು, ದೇವರು ನಿನ್ನ ಬಳಿಯಲ್ಲಿದ್ದಾನೆ. ಅಭಿಷೇಕಿಸಲ್ಪಟ್ಟಂಥ ಆ ಕಲ್ಲಾಗಿರುವಂಥ ಯೇಸು ಸ್ವಾಮಿ ನಿನ್ನ ಬಳಿಯಲ್ಲಿದ್ದಾನೆ. ನನ್ನ ಕರ್ತನು ನನ್ನೊಂದಿಗಿದ್ದಾನೆ ಎನ್ನುವ ವಾಕ್ಯವನ್ನು ನೀನು ಯಾವಾಗಲೂ ಪದೇ ಪದೇ ತಿರುಗಾ ಅದನ್ನು ಉಚ್ಚರಿಸುತ್ತಾ ಇರೋ. ಕರ್ತನು ಖಂಡಿತವಾಗಿ ನಿನ್ನ ಜೊತೆಗಿದ್ದು ನಿನ್ನನ್ನು ಬಲಪಡಿಸಿ ನಿನಗಾಗಿ ಯುದ್ಧ ಮಾಡುತ್ತಾನೆ. ನಿನ್ನ ಮುಂದೆ ಬರುವ ಎಲ್ಲರನ್ನು
ಉರುಳಿಸಿ ಬಿಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಸೇನಾಧೀಶ್ವರನಾದ ಕರ್ತನೆ, ಪರಾಕ್ರಮಿಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ದಾವೀದನ ಬಳಿ ಇರುವ ಒಂದೇ ಒಂದು ಕಲ್ಲನ್ನು, ಮೂಲೆಗಲ್ಲಾದ ಯೇಸು ಕ್ರಿಸ್ತನೆಂಬ ಕಲ್ಲನ್ನು ಅವನು ಉಪಯೋಗಿಸಿಕೊಂಡು ಆ ಬಲಿಷ್ಠನಾದ ಗೊಲ್ಯಾತನನ್ನು ಉರುಳಿಸಲಿಕ್ಕೆ ನೀವು ಸಹಾಯ ಮಾಡಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಕರ್ತನೆ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ ಎಂಬುದಾಗಿ ಹೇಳಿದ್ದೆ ಕರ್ತನೆ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನನ್ನ ಕಡೆಗೆ ತಿರುಗಬೇಕು ಎಂಬುದಾಗಿ ನೀನು ಬಯಸುತ್ತೆ ಕರ್ತನೆ. ಸ್ತೋತ್ರ ಉಂಟಾಗಲಿ ಸ್ವಾಮಿ. ಎಲ್ಲ ಜನರು ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬವರನ್ನು ನೀನು ಆಶೀರ್ವಾದ ಮಾಡಿ ಅವರ ಜೊತೆಗಿದ್ದು ನಡೆಸಬೇಕಾಗಿ, ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.